ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ವೈದ್ಯಕೀಯ ಇಂಜಿನಿಯರಿಂಗ್ಗಿಂತ ಕೃಷಿ ಪದವಿಗಳಿಗೆ ಬೇಡಿಕೆ ಹೆಚ್ಚು. ಚೇತನಗೌಡ ಎಸ್ ಗೋನಾಯಕ್. ಕಲಬುರಗಿ ನಗರದ ವೃದ್ಧಾಶ್ರಮಗಳಲ್ಲಿ ಅರ್ಥಪೂರ್ಣವಾಗಿ ರಾಜೇಶ್ವರಿ ಮೋರೆ ಜನ್ಮದಿನಾಚರಣೆ ಸೇವಾ ಕಾರ್ಯಗಳ ಮೂಲಕ ಸಂಭ್ರಮ. ವಲಸಿಗರ ಪತ್ತೆಗಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಅಗತ್ಯ. ಸರ್ಕಾರಕ್ಕೆ ಸ್ವಾಮೀಜಿ ಆಗ್ರಹ. ಪಂಚರಾಜ್ಯ ಚುನಾವಣೆಯಲ್ಲಿ ಭರ್ಜರಿ ಜಯದ ಸಂಭ್ರಮ. ಕಲಬುರಗಿಯಲ್ಲಿ ಬಿಜೆಪಿ ಬೈಕ್ ರ್ಯಾಲಿ. ಈಗ ವಾರ್ತೆಗಳ ವಿವರ. ವೈದ್ಯಕೀಯ ಇಂಜಿನಿಯರಿಂಗ್ ಕೋರ್ಸ್ಗಳಿಗಿಂತ ಕೃಷಿಗೆ ಸಂಬಂಧಿತ ಕೋರ್ಸ್ಗಳಿಗೆ ಹೆಚ್ಚಿನ ಭವಿಷ್ಯ ಹಾಗೂ ಬೇಡಿಕೆ ಇದೆ ಎಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯುವ ಘಟಕದ ರಾಷ್ಟ್ರೀಯ ಮಾಧ್ಯಮ ಸಂಯೋಜಕ ಚೇತನಗೌಡ ಎಸ್ ಗೋನಾಯಕ್ ಹೇಳಿದರು. ನಗರದ ಸಂಗಮೇಶ್ವರ ಕಾಲನಿಯ ಪಂಚಮುಖಿ ಹನುಮಾನ ದೇವಸ್ಥಾನದ ಪಕ್ಕದಲ್ಲಿರುವ ಡಾಕ್ಟರ್ ಬುಜುರ್ಗೆ ಅಕಾಡೆಮಿ ಆಯೋಜಿಸಿದ್ದ BSc ಅಗ್ರಿ ಕೋರ್ಸ್ ಮತ್ತು ಕೃಷಿಗೆ ಸಂಬಂಧಿಸಿದ ಕೋರ್ಸ್ಗಳ ಪ್ರಾಯೋಗಿಕ CET ಪರೀಕ್ಷೆಯ ತರಬೇತಿಗೆ ಕಾರ್ಯಕ್ರಮಕ್ಕೆ ಸಸಿಗೆ ನೀರು ಉಣಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು,
ಹಿಂದುಳಿದ ಈ ಭಾಗದಲ್ಲಿ ಕೃಷಿಗೆ ಸಂಬಂಧಿತ ಕೋರ್ಸ್ಗಳ ಪ್ರವೇಶಾತಿ ಕುರಿತು ಡಾಣ ಬುಜುರ್ಗೆ ಅಕಾಡೆಮಿ ತರಬೇತಿ ಕೊಡುತ್ತಿರುವುದು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಕೋರ್ಸ್ಗೆ ಆಯ್ಕೆಯಾಗುತ್ತಿರುವುದು ದೊಡ್ಡ ಕೊಡುಗೆ. ವಿದ್ಯಾರ್ಥಿಗಳಲ್ಲಿ ಪಿಯುಸಿ ನಂತರ ಮುಂದೇನು ಎಂಬುದರ ಕುರಿತಾಗಿ ಸ್ಪಷ್ಟನೆ ಇರಬೇಕು. ಪ್ರಮುಖವಾಗಿ ಯಾರದ್ದೇ ನೋಡಿ ಹಾಗೂ ಒತ್ತಡಕ್ಕೆ ಒಳಗಾಗಿ ಕೋರ್ಸ್ ಆಯ್ಕೆ ಮಾಡಿಕೊಳ್ಳಬೇಡಿ. ಇಚ್ಛೆಯ ಕೋರ್ಸ್ ಸೇರಿ ಭವಿಷ್ಯ ರೂಪಿಸಿಕೊಳ್ಳಿ ಎಂದರು. ರಾಜ್ಯದಲ್ಲಿ ಈಗ ಭರ್ತಿ ಮಾಡಿಕೊಳ್ಳಬೇಕೆಂದಿರುವ 52,000 ಹುದ್ದೆಗಳಲ್ಲಿ 36,000 ಕಲ್ಯಾಣ ಕರ್ನಾಟಕ ಭಾಗದಾಗಿವೆ. ಹೀಗಾಗಿ ಈ ಭಾಗದವರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿರುವುದು ಅಭಿವೃದ್ಧಿ ಪೂರಕ. ಇಷ್ಟೊಂದು ಹುದ್ದೆಗಳು ದೊರಕಲು 371 ವಿಧಿ ಜಾರಿಗೆ ತಂದಿರುವುದು ಕಾರಣ ಎಂದು ತಿಳಿಸಿದರು. ನೀವೆಲ್ಲ ಏನು ಈಗ ಕಲಿತಾ ಇರೋದು, ನೀವು ಎಂಟ್ರಿ ಆಗ್ತಿರೋದು, ನೀವು ಅಷ್ಟು ಜನ ಒಂದು ವೆರಿ ಇಂಪಾರ್ಟೆಂಟ್ ಕೋರ್ಸ್ ಇದು. ಈಗೆಲ್ಲ ಭಾಳಷ್ಟು ಜನ ನಾನು ಇಂಜಿನಿಯರಿಂಗ್ ಕಲ್ತೀನಿ, ನಾನು ಎಮ್.ಟೆಕ್ ಮಾಡೀನಿ, ಎಲ್ಲ ಬೇರೆ ಬೇರೆ ಟೆಕ್ನಾಲಜಿ ಇರ್ಬೋದು, ಡಾಕ್ಟರ್ ಮಾಡಿರ್ಬೋದು, ಎಲ್ಲ ಇರ್ಬೋದು. ಬಟ್ ನೀವು ಹೋಗಿರೋದು, ನೀವು ಸೆಲೆಕ್ಟ್ ಮಾಡ್ಕೋತಾರೆ ಎಂಥ ಕೋರ್ಸ್ ಅಂದರೆ ನೀವು ಒಂದು ದೇಶಕ್ಕೆ ಒಂದು ಕೊಡುಗೆ ಕೊಡುವಂಥ ಒಂದು ಮಹತ್ವಪೂರ್ಣ ರೈತರ ಒಂದು ಬೆನ್ನೆಲುಬಾಗಿ, ರೈತರು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಆದರೆ ರೈತರಿಗೆ ಬೆನ್ನೆಲುಬಾಗಿ ಯಾರಾದರೂ ಆಗ್ಬೇಕಾದ್ರೆ ಮುಂದೆ ನೀವೆಲ್ಲ ರೈತರಿಗೆ ಬೆನ್ನೆಲುಬಾಗಿ ನಿಂತಿರ್ತೀರಿ. ಈಗ ನೆಕ್ಸ್ಟ್ ನಮ್ಮ ಭಾಗದಾಗ ಎಲ್ಲರೂ ಪೇರೆಂಟ್ಸ್ ಏನು ಒತ್ತಾಯ ಮಾಡ್ತಾರೆ, ಫಸ್ಟ್ PUC ಮುಗಿದ್ಮೇಲೆ ಇಂಜಿನಿಯರಿಂಗ್ ಮಾಡು, ಇಂಜಿನಿಯರಿಂಗ್ ಮಾಡಿದ್ಮೇಲೆ ಏನು ಮಾಡ್ತಾ ಡಿಸೈಡ್ ಮಾಡೋಣ. ಯಾರು ಇಂಜಿನಿಯರಿಂಗ್ ಮಾಡೋದಲ್ಲ, ಇಂಜಿನಿಯರಿಂಗ್ ಮಾಡೋದ್ಮೇಲೆ ನೀವು ಮುಂದೆ ಏನು ಬಿಸ್ನೆಸ್ ಮಾಡ್ತೋ, ಏನು ಬೇರೆ IAS ಹೊತ್ತು UPSC ಕೋಚಿಂಗ್ ಹೊತ್ತು. ಒಂದು ಇಂಜಿನಿಯರಿಂಗ್ ಅಂದ್ರೆ ಹಿಂಗೆ ಬೇಸಿಕ್ ಡಿಗ್ರಿ ಥರ ಮಾಡ್ಕೊಂಡ್ಬಿಟ್ಟಾರೆ. ಮೊದಲೇ BA ಇತ್ತು. ಬಟ್ ಅದು ಆಗ್ಬಾರ್ದು. ಪೇರೆಂಟ್ಸಲ್ಲೂ ಅದನ್ನ ವಿಚಾರ ಮಾಡ್ಬೇಕು ಎಲ್ಲರೂ, ಎಲ್ಲ ಪೇರೆಂಟ್ಸ್ಗಳು. ಯಾಕಂದ್ರೆ ಈಗ ಸಾಕಷ್ಟು ಆಪ್ಷನ್ಗಳವ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದದ, ಈಗ ಬೇರೆ ಅಗ್ರಿಕಲ್ಚರಲ್ಲಿ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡೋದು. ಹಾಕಿ ನೋಡ್ರಿ ಎಲ್ಲ ಫಿಶರೀಸ್, ಅಗ್ರಿಕಲ್ಚರ್ ಇಷ್ಟೊಂದು ನಿಮ್ಗೆ ಇದು ಫಿಶರೀಸಲ್ಲೂ ಟೆಕ್ನಾಲಜಿ ಬಂದದ. ಈಗ ಅಲ್ಲಿ ಏನು ಮಾಡ್ಬೇಕಂತೆ, ಹಾರ್ಟಿಕಲ್ಚರ್, ಆಮೇಲೆ ಡೈರಿ ಸೈನ್ಸ್, ಎಲ್ಲದ್ರ ಬಗ್ಗೆ ನಿಮಗೆ ಈ ಟೆಕ್ನಾಲಜಿನೂ ಇದ್ರನ್ನು ಅಡಾಪ್ಟ್ ಮಾಡ್ಕೋಬೋದು. ಆಮೇಲೆ ನಾವೊಂದು ನಿಮಗೊಂದು ಗ್ಯಾರಂಟಿ ಕೊಡ್ತೀನಿ, ನೀವು ಇಂಜಿನಿಯರಿಂಗ್ ಮಾಡಿದ್ರೆ ನಿಮಗೆ ಜಾಬ್ ಸಿಗ್ತದೆ ಅಂತ ಗ್ಯಾರಂಟಿ ಕೊಡಲ್ಲ. ಬಟ್ BSc ಅಗ್ರಿ ಮಾಡಿದ್ರೆ ನಿಮಗೆ ಭಾಳಷ್ಟು ಆಪ್ಷನ್ಗಳು ಸಿಗ್ತದೆ. ಆಕಾಶವಾಣಿ ಕೇಂದ್ರದ ನಿವೃತ್ತ ಕಾರ್ಯಕ್ರಮ ಮುಖ್ಯಸ್ಥರು ಹಾಗೂ ಹಿರಿಯ ಪತ್ರಕರ್ತ ಡಾಕ್ಟರ್ ಸದಾನಂದ್ ಪೇರ್ಲೆ ಉಪನ್ಯಾಸ ನೀಡಿ, ಪ್ರಯತ್ನವೊಂದೇ ಸಾಧನೆಗೆ ಪೂರಕ. ಆಲಸ್ಯದಿಂದ ಏನು ಸಾಧನೆ ಮಾಡಲಾಗುವುದು. ಪರೀಕ್ಷೆ ಒಂದಾಗೊಮ್ಮೆ ಓದಬೇಡಿ. ರೈತನೇ ಈ ಜಗತ್ತಿಗೆ ಆಧಾರ. ರೈತನಿಂದಲೇ ಎಲ್ಲರೂ ಎನ್ನುವುದು ಮತ್ತಷ್ಟು ಬಲಪಡಿಸಲು ತಾವು ಮುಂದಾಗಬೇಕು ಎಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿ ಬಹಳಷ್ಟು ದೊಡ್ಡ ಬೆಳವಣಿಗೆಗಳಾಗ್ತವೆ. ಇಂಥ ಸ್ವಯಂ ಸೇವಾ ಸಂಸ್ಥೆಗಳು, ಅಕಾಡೆಮಿಗಳು, ಶಿಕ್ಷಣ ಸಂಸ್ಥೆಗಳು ಈ ರೀತಿ ಎಲ್ಲ ಕೊರಗುಗಳನ್ನು, ಆತಂಕಗಳನ್ನು ನಿವಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಸರ್ಕಾರಗಳು ಕೂಡ ಬಹಳಷ್ಟು ಉತ್ತೇಜನವನ್ನು ಕೊಡ್ತಾ ಇದೆ. ಡಾಕ್ಟರ್ ಬುಜುರ್ಗೆ ಅಕಾಡೆಮಿಯವರು ಕೃಷಿಗೆ ಸಂಬಂಧಪಟ್ಟಂತೆ ಭಾರತವನ್ನು ನಾವು ನೋಡ್ತಾ ಇದ್ದೇವೆ. ಇದು ತಪೋಭೂಮಿ, ಕೃಷಿ ಭೂಮಿ ಅಂತ ನಾವು ಹೇಳ್ತಾ ಇದ್ದೇವೆ. ಆದರೆ ಬಹಳಷ್ಟು ನೆಗ್ಲೆಕ್ಟೆಡ್ ಏರಿಯಾ ಯಾವುದು ಅಂತ ಹೇಳಿದರೆ ಅದು ಕೃಷಿ ಕ್ಷೇತ್ರ. ಅದು ಆಡಳಿತದವರಿಂದ ಅಥವಾ ನೀತಿ ನಿರೂಪಕರಿಂದ ಸರಿಯಾದ ಪ್ರೋತ್ಸಾಹಗಳಿಲ್ಲದೆ, ಮಾರ್ಗದರ್ಶನಗಳಿಲ್ಲದೆ ನಮ್ಮ ರೈತಾಪಿ ವರ್ಗ ಬಹಳಷ್ಟು ದೊಡ್ಡ ಕಷ್ಟವನ್ನು ಅನುಭವಿಸ್ತಿರೋದನ್ನು ನಾವು ಗಮನಿಸ್ತೇವೆ. ಆದರೆ ನನಗೆ ಇವತ್ತು ಬಹಳ ಸಂತೋಷ ಏನೆಂದರೆ, ರಿಯಲ್ ರೈತರ ಮಕ್ಕಳು ನೀವು, ಅದಕ್ಕಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ರೈತರ ಮಕ್ಕಳಾಗಿದ್ದುಕೊಂಡು ಮುಂದೆ ನಾನು ಈ ಒಂದು ಕೃಷಿ ಕ್ಷೇತ್ರದಲ್ಲಿ ಏನಾದರೂ ದೊಡ್ಡ ಕೆಲಸವನ್ನು, ಸಾಧನೆಯನ್ನು ಮಾಡಬೇಕು ಅನ್ನೋದು. ಕೇವಲ ರೈತ ಒಂದು ಕಾಲಕ್ಕೆ ಬೆಳೆ ಬೆಳೆಯುವುದು, ಅದನ್ನು ಬೇಕಾದಷ್ಟು ಉಪಯೋಗ ಮಾಡೋದು, ಉಳಿದಿದ್ರೆ ಮಾರಾಟ ಮಾಡೋದು, ಈ ರೀತಿಯ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತಿರುವ ಸಂದರ್ಭದಲ್ಲಿ ನಮಗೆ ಕೃಷಿಯ ಬಗ್ಗೆ ಅನಾಸ್ಥೆ ಸಲ್ಲದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಯಾವುದೇ ರೈತನ ಮಕ್ಕಳು ಕೂಡ ರೈತನಾಗಲಿಕ್ಕೆ ಇಷ್ಟಪಡೋದಿಲ್ಲ. ನನಗೆ ಅದೊಂದು ಬಹಳ ದುಃಖದ ವಿಷಯ. ನಾನು ಇತ್ತೀಚೆಗೆ ಒಂದು ವರದಿಯನ್ನು ನೋಡ್ತಾ ಇದ್ದೆ. ಕೇರಳದಲ್ಲಿ ಎಲ್ಲ IAS IPS ಆದಂಥ ಅಧಿಕಾರಿಗಳು ಮರಳಿ ನಿವೃತ್ತಿಯ ನಂತರ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ತಮ್ಮ ಊರಿಗೆ ಹೋಗಿ ಕೃಷಿ ಭೂಮಿಯನ್ನು ಬೆಳೆಸ್ತಾ ಇದ್ದಾರೆ, ಕೃಷಿಯಲ್ಲಿ ತೊಡಗಿಸಿಕೊಳ್ತಾ ಇದ್ದಾರೆ. ಅಂದರೆ ನಮ್ಮ ಬದುಕು ಓಟಿ ವಿದ್ಯೆಗಿಂತ ಮೇಟಿ ವಿದ್ಯೆಲೇಸು ಅಂತ ನಾವು ಹೇಳ್ತೇವೆ. ಓಟಿ ವಿದ್ಯೆಗಿಂತ ಮೇಟಿ ವಿದ್ಯೆಲೇಸು. ನೀವು ಯಾವುದನ್ನು ಇದನ್ನು ತುಚ್ಛವಾಗಿ ಅಥವಾ ಇದು ಬಹಳ ಕೀಳರಿಮೆಯಿಂದ ನೋಡಬೇಡಿ. ಇದು ಬಹಳ ಪವಿತ್ರವಾಗಿರ್ತಕ್ಕಂಥ, ನಮಗೆ ಕಂಪ್ಯೂಟರ್ ಉತ್ಪಾದನೆ ಮಾಡಿದರೆ ನಮಗೆ ಕಂಪ್ಯೂಟರ್ ಅನ್ನ ಕೊಡುವುದಿಲ್ಲ. ಅನ್ನ ಕೊಡುವವ ಮತ್ತೆ ರೈತನೇ. ಅದಕ್ಕೆ ಇದು ಅಕ್ಕಿಯೊಳಗೆ ಅನ್ನವನ್ನು ಇಟ್ಟವರಾರು ಅಂತ ಮಂಕುತಿಮ್ಮದಲ್ಲಿ DVG ಅವರು ಕೇಳ್ತಾರೆ. ಅಂದರೆ ಪವಿತ್ರವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಯಾರಾದರೂ ಮಾಡ್ತಿದ್ರೆ
ಅದು ದೇಶದಲ್ಲಿ ರೈತರು ಮತ್ತು ಸೈನಿಕರು ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಿರಿಯ ಪತ್ರಕರ್ತ ಹನುಮಂತರಾವ್ ಬೈರಾಮ್ಗಿ ಮಾತನಾಡಿ, ಬಿಎಸ್ಸಿ ಕೃಷಿ ಪದವಿ ಸರ್ಕಾರಿ ನೌಕರಿ ಪಡೆಯಲು ಎಂಬುದನ್ನು ಇಟ್ಟುಕೊಳ್ಳದೆ ಕೃಷಿ ಕ್ಷೇತ್ರ ಬಲಪಡಿಸಲು ಪದವಿ ಪಡೆಯುವ ಎಂಬುದರ ಧ್ಯೇಯ ಇಟ್ಟುಕೊಳ್ಳಿ ಎಂದರು. ಅದಕ್ಕೆ ಇವರು ಈ ಭಾಗದ ಬಗ್ಗೆ ಅದರಲ್ಲೂ ರೈತರ ಮಕ್ಕಳಿಗೆ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಅವರಿಗೆ ನಾವು ಎಲ್ಲ ನಮ್ಮ ಪೂರ್ಣ ಸಪೋರ್ಟ್ ಇದೆ. ಈಗ ಮೇಲೆ ನೀವು ಈ ಕೃಷಿ ಪದವಿಯನ್ನು ಆಯ್ಕೆ ಮಾಡ್ಕೋತಿಲ್ಲ, ನೀವು ಬರೀ ಕೃಷಿ ಅಧಿಕಾರಿ ಆಗ್ತೀನಿ, ಇಲ್ಲಿ ಮುಂದೆ ಏನು ಗೌರ್ಮೆಂಟ್ ಸರ್ವಿಸ್ ಸೇರ್ತೀನಿ ಅಂತ ತಲೆಗಡೆ ಹೋಗ್ಬೇಡ್ರಿ, ಮುಂದೆ ಒಳ್ಳೆಯ ರೈತನ ಆಗ್ತೀನಿ ಅಂತ ಹೇಳಬೇಕು. ಯಾಕಂದರೆ ರೈತ ಈ ದೇಶದ ಬೆನ್ನೆಲುಬು ಅಂತ ಹೇಳಿದ್ರು. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಅಂತ ಮೇಲೆ ಹೇಳಿದ್ರು. ಇಲ್ಲಿ ಕೃಷಿ ಭಾಳ ಕೌಲುದಾರಿಯಲ್ಲಿದೆ, ನೋಡಿರಲ್ಲ. ಕೃಷಿಗೆ ಯಾರೂ ಒಲವು ತೋರ್ತಾ ಇಲ್ಲ. ಈ ಕೃಷಿಯಲ್ಲಿ ಬದಲಾವಣೆ ತರೋ ನಿಟ್ಟಿನಲ್ಲಿ ಈ ಕೃಷಿಯಲ್ಲಿ ಮಾರುಕಟ್ಟೆಯಲ್ಲಿ ಭಾಳ ಈಗ ಪರಿಸ್ಥಿತಿ ಗಂಭೀರ ಅದ. ಈ ಸ್ವಾವಲಂಬನೆ ಸಾಧಿಸೋ ಭಾಳ ಅವಶ್ಯಕತೆ ಅದ. ಆ ನಿಟ್ಟಿನಲ್ಲಿ ಹುಡುಗರೆಲ್ಲ ನೀವೆಲ್ಲ ಒಳ್ಳೆ ಕೃಷಿ ಪದವಿ ಪಡೆದು ನೀವು ಕೃಷಿಯಲ್ಲಿ ತೋರಿಸ್ಕೊಂಡು ಈ ದೇಶದ ಅಭಿವೃದ್ಧಿ ಕೈ ಜೋಡಿಸೋದು ಭಾಳ ಸಾರ್ಥಕ ಆಗ್ತದೆ. ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ರಾಜು ತೆಗ್ಗಳ್ಳಿ ಮುಖ್ಯ ಅತಿಥಿಯಾಗಿ ಮಾತನಾಡಿ, ವೈದ್ಯಕೀಯ ಇಂಜಿನಿಯರಿಂಗ್ ಕೋರ್ಸ್ಗಳಿಗಿಂತ ಕೃಷಿ ಕೋರ್ಸ್ಗಳೇ ಬೇಡಿಕೆ ಹೆಚ್ಚುತ್ತಿದೆ. ಹೀಗಾಗಿ ಹೆಚ್ಚಿನ ಆಸಕ್ತಿಯಿಂದ ಓದಿ ಡಾಕ್ಟರ್ ಬುಜುರ್ಗೆ ಅಕಾಡೆಮಿಯಲ್ಲಿ ಕೃಷಿಗೆ ಸಂಬಂಧಿಸಿದ ವಿವಿಧ ಕೋರ್ಸ್ಗಳ ಪರಿಕರಗಳ ಲ್ಯಾಬ್ ಮತ್ತು ಮಾದರಿಗಳು ವಿದ್ಯಾರ್ಥಿಗಳ ಕಲಿಕೆಗೆ ಪರಿಣಾಮಕಾರಿಯಾಗಿವೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. 25% ನಿಮ್ಮದು ಏನದು PCMBದು ಮಾರ್ಕ್ಸ್ ಹಿಡಿತಾರೆ. ಆಮೇಲೆ ಇನ್ನೊಂದು 25% CET, 50% ಇದ್ರದ್ದು ಪ್ರಾಕ್ಟಿಕಲ್ ಎಕ್ಸಾಮ್ ಇದೆ. ಭಾಳ ಮುಖ್ಯ ಇದು. ಯಾಕಪ್ಪ ಅಂತಂದರೆ ನಾನು ಭಾಳ ಸಲ ವಿದ್ಯಾರ್ಥಿಗಳಿಗೂ ಅನ್ನಿಸ್ತಿರ್ತೀನಿ, ನಾನು ಹೇಳ್ತಿರ್ತೀನಿ, ಅವಾಗ ನೀವು ಏನಾದರೂ ಮಾಡಿರ್ಬೋದು, ಸ್ವಲ್ಪ ಹೆಚ್ಚು ಮಾರ್ಕ್ಸ್ ಕಡಿಮೆ ಹೆಚ್ಚು ಏನಾದರೂ ಬಂದಿರ್ಬೋದು. ಬಟ್ ಈಗ ಪೂರ ನಿಮ್ಮ ಕೈ ಆಗೈತೆ, 100% ಮಾರ್ಕ್ಸು ನಿಮ್ಮ ಕೈ ಆಗಿದೆ. ಪ್ರಾಕ್ಟಿಕಲ್ ಎಕ್ಸಾಮ್ ಎದಕ್ಕೆ ಇರ್ತೈತಪ್ಪ ಇದು? ರೈತರ ಮಕ್ಕಳಿಗೆ ಅನುಕೂಲ ಆಗಲ್ಲ ಅಂತ ಬೇರೆ ಯಾವ ಡಿಗ್ರಿ ಒಳಗೂ ಇಲ್ಲ ಇದು. ಯಾರೇ ಡಾಕ್ಟರ್ ಮಕ್ಕಳಿಗೆ ಡಾಕ್ಟರ್ ರಿಸರ್ವೇಷನ್ ಕೊಟ್ಟರೆ ನಿನ್ನ ತಕ್ಕ ಯಾರಿಗೆ ಕೊಟ್ಟಿಲ್ಲ, ಇಂಜಿನಿಯರ್ ಮಕ್ಕಳಿಗೆ ಇಂಜಿನಿಯರ್ ರಿಸರ್ವೇಷನ್ ಕೊಟ್ಟಿಲ್ಲ. ಬಟ್ ಒಂದೇ ಒಂದು ನಮ್ಮ ಹೆಮ್ಮೆ ಏನಪ್ಪ ಅಂದರೆ ರೈತರ ಮಕ್ಕಳಿಗೆ ರೈತರಿಗೆ ರಿಸರ್ವೇಷನ್ ಕೊಡ್ತಾರೆ. ನಾವು ರೈತರ ಮಕ್ಕಳು ಅಂತೇಳಿ ನಮಗೂ ಹೆಮ್ಮೆ ಆಗಬೇಕು, ರೈತರಿಗೆ ಒಂದು ಒಳ್ಳೇದಾಗಲಿ ಅಂಥೇಳಿ. ಸರ್ ಭಾಳ ಚೆನ್ನಾಗಿ ಹೇಳಿದರು. ನಿಮ್ಗೆ ಗೊತ್ತಿರಬೇಕು, ಈ BSc ಅಗ್ರಿ ಮಾಡಿದ ಮ್ಯಾಗ ಏನು ಮಾಡ್ಬೇಕಂತ ಮಾಡಿದಿರಿ ನೀವು. ಎಲ್ಲರೂ ಹೇಳ್ತಾರೆ ನೌಕರಿ ಸರಳಾಗಿ ಸಿಗ್ತದೆ, ಅದಂತೂ ಐತೆ. ನೌಕರಿ ಸರಳಾಗಿ ಸಿಗ್ತದೆ, ಬೇರೆಯವ್ರಿಗೆ ಕಂಪೇರ್ ಮಾಡಿದರೆ, ಬೇರೆ ಡಿಗ್ರಿ ಕಂಪೇರ್ ಮಾಡಿದರೆ ನೌಕರಿ ಸರಳಾಗಿ ಸಿಗ್ತದೆ. ಬಟ್ ನೀವು ಯಾರು ನೌಕರಿ ತೊಗೋಬೇಕು ಅಥವಾ ಏನು ಮಾಡಬೇಕು ಅಂತಕ್ಕಂಥದ್ದು ನಿಮ್ಮ ಮೇಲೆ ಡಿಪೆಂಡ್ ಇದೆ. ಸಿಕ್ಕ ಮೇಲೆ ಫಸ್ಟ್ ಸೀಟ್ ಸಿಗುವಲ್ಲಿ ಪ್ರಯತ್ನ ಮಾಡಬೇಕು. ನೀವು ಸತತವಾಗಿ ಸೀಟ್ ಸಿಗುವಂಗೆ ಪ್ರಯತ್ನ ಮಾಡಬೇಕು. ಏನು ಮಾಡಬೇಕು ಅಂದರೆ ನೀವು ಪ್ರತಿಯೊಂದು ಸ್ಪೆಸಿಮನ್ನನ್ನು ಏನೈತಿ ಅಂತೇಳಿ ಗೊತ್ತಿಡುವಂಗೆ ಆಗಬೇಕು. ಇಲ್ಲಿ ನಿಮಗೆ ನಾವು ಭಾಳಷ್ಟು ಡಿಫಿಕಲ್ಟ್ ಆಗಿರ್ತಕ್ಕಂಥದ್ದು ಭಾಳ ಏನೂ ಗೊತ್ತಿಲ್ಲಾರ್ದಂಥ ಕ್ವಶನ್ ಏನು ಇಟ್ಟಿರಂಗಿಲ್ಲ. ಅದು ಫಸ್ಟ್ ನಿಮ್ಮ ತಲೆಗೆ ಇಟ್ಕೋಬೇಕು ನೀವು. ದೇವ್ರು ನಿಮಗೆ ಇದೊಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ ಮಾಡ್ಕೊಳ್ಳಿಕ್ಕೆ. ಅವಾಗ ಮಾರ್ಕ್ಸ್ ಕಡಿಮೆ ಬಂದರೂ ಈಗ ಕಂಪನ್ಸೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾನೆ. 50/50 ತೊಗೊಂಡ್ರಿ ಅಂತಂದರೆ ಸಾಕಷ್ಟು ಮಂದಿ ತೊಗೊತಿದ್ದಾರೆ. 50/50 ತೊಗೊಂಡ್ರಿ ಅಂದರೆ ನಿಮ್ದು ಎಲ್ಲ ಕಂಪನ್ಸೇಟ್ ಆಗುತ್ತೆ. ಯು ವಿಲ್ ಗೆಟ್ ದಿ ಗುಡ್ ಸ್ಕೋರ್ ಆ್ಯಂಡ್ ಅಡ್ಮಿಷನ್ ಆಗ್ತಕ್ಕಂಥದ್ದು ಸಾಧ್ಯತೆ ಇದೆ. ಡಾಕ್ಟರ್ ಬುಜುರ್ಗೆ ಅಕಾಡೆಮಿ ನಿರ್ದೇಶಕ ಡಾಕ್ಟರ್ ಶಿವರಾಜ್ ಬುಜುರ್ಗೆ ಪ್ರಾಸ್ತಾವಿಕ ಮಾತನಾಡಿ, ಕಳೆದ 10 ವರ್ಷಗಳಿಂದ ಅಕಾಡೆಮಿಯಿಂದ ಕೃಷಿಗೆ ಸಂಬಂಧಿಸಿದ ವಿವಿಧ ಕೋರ್ಸ್ಗಳ ಪ್ರಾಯೋಗಿಕ ಪರೀಕ್ಷೆ ಕುರಿತಾಗಿ ತರಬೇತಿ ನೀಡಲಾಗುತ್ತಿದೆ. ವರ್ಷ ಪೂರ್ತಿ ತಮ್ಮಲ್ಲಿ ತರಬೇತಿ ಪಡೆದವರಲ್ಲಿ 40ರಿಂದ 50ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು BSc ಕೃಷಿ ಪದವಿ ಕೋರ್ಸ್ಗಳಿಗೆ ಆಯ್ಕೆಯಾಗುತ್ತಿದ್ದಾರೆ ಎಂದರು. ಎಸ್ಪೆಷಲಿ BSc ಅಗ್ರಿ ಪ್ರಾಕ್ಟಿಕಲ್ ಕೋಚಿಂಗ್ ಅಂದ್ರೆ 50% ರಿಸರ್ವೇಷನ್ ಇರ್ತದೆ ರೈತರ ಮಕ್ಕಳಿಗೋಸ್ಕರ ಅಂತೇಳಿ. ಒಂದಲ್ಲ, ಎರಡಲ್ಲ, 10 ಅಲ್ಲ, 20 ಅಲ್ಲ, 50% ರಿಸರ್ವೇಷನ್ ಇರ್ತದೆ. ಬಟ್ ಈ ಭಾಗದ ವಿದ್ಯಾರ್ಥಿಗಳು ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಪ್ರತಿಯೊಂದು ಕಾಲೇಜ್ಗೆ ಹೋಗಿ ಅವೇರ್ನೆಸ್ ಮಾಡಿಬಿಟ್ಟು ಸುಮಾರು ವರ್ಷಗಳಿಂದ ಲಾಸ್ಟ್ ಇಯರ್ 45+ ಸ್ಟೂಡೆಂಟ್ಸ್ ಹೋಗ್ಯಾರ BSc ಅಗ್ರಿ. ಇದು ಸಣ್ಣ ರಿಸಲ್ಟ್ ಅಲ್ಲ, ಇದು ಸಣ್ಣ ರಿಸಲ್ಟ್ ಅಲ್ರಿ ಇಲ್ಲ. ಇದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಇನ್ನೂ ಡೇಟ್ ಇಲ್ಲರಿ. ಪ್ರತಿ ವರ್ಷ ಪ್ರತಿ ಕಾಲೇಜಿಗೆ ಹೋಗಿ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀನಿ. ಇನ್ನೂ ಕೂಡ ಅವೇರ್ನೆಸ್ ಇಲ್ಲ. ಒಂದು BSc ಅಗ್ರಿ 25 lakh rupees ಅದ ರೀ. ವೆಟರ್ನರಿ 75 lakh rupees ಅದ. ನಮ್ಮಲ್ಲಿ ಬರೀ ಮಿನಿಮಮ್ 5,000 ರೂಪಾಯಿದಾಗೆ ನೀವು ಒಳ್ಳೆ ಕೋರ್ಸ್ ತಗೋತೀರಿ ಫ್ರೀ ಸೀಟ್. ಹೀಗಾಗಿ ಲಾಸ್ಟ್ ಇಯರ್ ನೋಡ್ರಿ, ಲಾಸ್ಟ್ ಇಯರ್ನಾಗ ವೆಟರ್ನರಿನಾಗ ಮಹೇಶ್ ವೆಟರ್ನರಿ ವಿಭಾಗದಾಗ ಸ್ಟೇಟಿಗೆ 38ನೇ ರ್ಯಾಂಕ್ ಅದ. ಆಮೇಲೆ ರಾಜ್ಕುಮಾರ್ ಅಂತೇಳಿ 94 ಸ್ಟೇಟ್ ರ್ಯಾಂಕ್ 94. ಆಮೇಲೆ 2025 ಲಾಸ್ಟ್ ಇಯರ್ನಾಗ ಸುಮಿತ್ ಅಂತೇಳಿ 52 ರ್ಯಾಂಕ್ ಸ್ಟೇಟ್ ರ್ಯಾಂಕ್ ಇದೆ ಹುಡುಗ. ಆಮೇಲೆ ಜಕ್ಕಮ್ಮ ಅಂತೇಳಿ 189. ಇವ್ರಿಗೆ ಕಳ್ಸಿ ಕೊಟ್ರೆ ನಿಮ್ಗೆ ಕೆಲವೊಬ್ರಿಗೆ ಏನು ಲಿಸ್ಟ್ನಾಗ ನೋಡ್ರಿ, ಈ ಹುಡುಗರೇ ನಿಮ್ಗೆ ಕಳ್ಸಿ ಕೊಟ್ರಲ್ಲ ಅವ್ರು ಅಂತೇಳಿ. ಆಮೇಲೆ ಸುಮಾರು 5,000 ರ್ಯಾಂಕ್ ಒಳಗಡೆ 64 ಜನ ಅದಾರೆ. 10,000 ರ್ಯಾಂಕ್ ಒಳಗಡೆ ಸುಮಾರು 117 ಸ್ಟೂಡೆಂಟ್ ರ್ಯಾಂಕ್ ಅದಾರ. ನಾನೇನು ಕೊಟ್ಟರೆ ರಿಸಲ್ಟ್ ಹಿಂಗೆ ಬರ್ತದೆ ಅಂತೇಳಿ. ನಿಮ್ಮ ರಿಸಲ್ಟ್ ಹಂಗೆ ಆಗ್ತದೆ ಮುಂದೆ ಫ್ಯೂಚರ್ನಾಗ.
ನಿಮಗೆ ನಂಬಿಕೆ ಬರೋಂಗಿಲ್ಲ ನನ್ನ ರ್ಯಾಂಕ್ ಹೇಗದ ಅಂತೇಳಿ 1500, 600, 700, 52, 100, 200 ಹಿಂಗೆ ಬರ್ತಾವೆ ರಿಸಲ್ಟ್ಗಳು. ಅದು ಯಾಕಂದ್ರೆ ಒಂದೇ ಕಾರಣ, ರೈತರ ಕೋಟ ಕರೆಕ್ಟಾಗಿ ಮಾರ್ಗದರ್ಶನ ಕೋಚಿಂಗ್ ತೊಗೊಂಡ್ರೆ ಆಗ್ತಾವೆ ಸೀಟ್. ನಾವು ಭಾಳಷ್ಟು ಮಂದಿ ಸರ್ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡೋದು ಯಾವ ಡೇಟ್ ಕೇಳ್ತಾರೆ, ಎಕ್ಸಾಮ್ ಆಗಿ ಕೇಳ್ತಾರೆ, ಎಕ್ಸಾಮ್ಗೆ ಬರ್ತಾರೆ ಸರ್, ಎಕ್ಸಾಮ್ ಮುಗಿದೇವ್ರಿ ಸರ್ ಅಂತೇಳಿ. ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ. ಸ್ಪೆಷಲಿ ಈ ಭಾಗದಾಗ ಪ್ರತಿ ವರ್ಷ 40, 45, 50 ಜನ ಹೋಗ್ತಾರೆ ನಮ್ಮ ಕಡೆ ಗೊತ್ತಿಂದ ನಂಗೆ ಗೊತ್ತೂ ಇರಲಿಲ್ಲ. S.A. ಪಾಟೀಲ್ ಅಂತೇಳಿ ಫೇಮಸ್ ಅಗ್ರಿ ಸೈಂಟಿಸ್ಟ್ ಸರ್, ಅವ್ರು ಸರಿ ಹೋದ್ರು ಲಾಸ್ಟ್ ಇಯರ್. ಅವ್ರು ಒಂದು ಟೈಮ್ನಾಗ ಹೇಳಿದ್ರು ಬಾ ಅಂತ ಹೇಳ್ತಿರೋದು ನಂಗೆ ಫಂಕ್ಷನ್ನಾಗ. ನಮ್ಮ ಭಾಗದಾಗ ನಾವೇ ಮಾಡಿಲ್ಲ ಕೆಲಸ, ನೀ ಮಾಡಿರ್ತೀವಿ ಭಾಳಷ್ಟು ಕೆಲಸ, ಏನು ಮಾಡಿಲ್ಲ ಸರ್ ನಾನು ಗಾಬರಿಗಿನಿ. ಈಗ ಪ್ರತಿ ವರ್ಷ ಅಗ್ರಿ ಸ್ಟೂಡೆಂಟ್ಸ್ ಜಾಸ್ತಿ ಮಂದಿ ಅಡ್ಮಿಷನ್ ಮಾಡೋಕ್ಕೆ ನೀ ಕಾರಣ ಇದ್ದೆ ಅಂತ ಹೇಳೋರು. ನಂಗೆ ಗೊತ್ತೇ ಇರಲಿಲ್ಲ ನನ್ನ ಕೆಲಸ. ಅದು 3,000-4,000 ರೂಪಾಯಿ ಈ ಕಾಂಟ್ರಿಬ್ಯೂಷನ್ ನಮ್ಮ ಭಾಗದಾಗ, ಸ್ಪೆಷಲಿ ಕಲ್ಯಾಣ ಕರ್ನಾಟಕ, ಬೀದರ, ಗುಲ್ಬರ್ಗ, ರಾಯಚೂರ, ಯಾದಗಿರಿ ಈ ರೀಸನ್ನಾಗ ಭಾಳಷ್ಟು ಮಂದಿ BSc ಅಗ್ರಿ ಮಾಡೋಕ್ಕೆ ನಿಂದು ಅಕಾಡೆಮಿಗೆ ಎಫರ್ಟ್ ಕಾರಣದ ಅಂತಂದ್ರು ಅವರು. ಸರ್ ಮತ್ತೇನಾದ್ರೆ ಹೇಳ್ರಿ, ಬೇರೆ ಏನಾರ ವರ್ಕ್ ಮಾಡ್ತೀನಿ, ಬೇರೆ ಬೇರೆ ಟೆಕ್ನಿಕ್ ಇರ್ತಾವ್ರೆ ಅಗ್ರಿಕಲ್ಚರ್ನಾಗ, ನೀ ಇದೇ ಮಾಡಿದಪ್ಪ ಅಂದ್ರೆ ನೀನು ಮಾಡೇ ಮಾಡ್ತೀವಿ ಯಾವ ಕೆಲಸ ಅಂತಂದ್ರೆ ಅವರು. ಈಗ ನಮ್ಮ ಭಾಗದಾಗ ಇಂಥ ರಿಸಲ್ಟ್ ಕೊಟ್ಟಿದ್ದಿ, ಸ್ಟ್ರೆಂತ್ ಮಾಡಿದಿ, ಒಳ್ಳೆ ರಿಸಲ್ಟ್ ಅದ, ನೀ ಯಾವ ಕೊಟ್ಟರು ವರ್ಕ್ ಮಾಡ್ತೀವಿ ಅಂತಂದ್ರು. ಅವ್ರಿಗೆ ಫೇಮಸ್ ಸೈಂಟಿಸ್ಟ್ ಅವ್ರು S.A. ಪಾಟೀಲ್ ಅಂತ ಸರ್ ಎಲ್ಲ ಪರಿಚಯ ಲಾಸ್ಟ್ ಇಯರ್ ಸರಿ ಹೋದ್ರು ಅವರು ಫೂಸಾ ಡೈರೆಕ್ಟರ್ ಇದ್ದರು. ಆಮೇಲೆ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಧಾರವಾಡ VC ಇದ್ದರು. ಅವ್ರಿಗೆ ಖೂನ್ ಆಗಿರೋದು, ನನಗೆ ಗೊತ್ತಿರಲಿಲ್ಲ ನನ್ನ ಕೆಲಸ. ಆಮೇಲೆ ಇಲ್ಲಿ ಲಿಸ್ಟ್ ಕೂಡ ಹಾಕಿ ನಿಮ್ಮ ಲಿಸ್ಟ್ ನೋಡ್ರಿ, ಅದು 500, 600 ರ್ಯಾಂಕ್ ಅದಾವ್ರಿ. ನೀವು ಅನ್ಕೋಬೋದು ಸರ್ ನಮಗೆ CET ಹಾರ್ಡ್ ಹೋಗ್ಯದ್ರಿ. CET ಹಾರ್ಡ್ ಹೋದ್ರೆ ಈಸಿ ಇರ್ತದೆ ಇದು. ನಿಮ್ಗೆ ಯಾಕೆ ಕೊಟ್ಟರೆ 50%? ಬೇರೆ ಬೇರೆ ಕ್ಯಾಟಗರಿ ನೋಡ್ಬೇಕು, ಥರ್ಡ್ A, 2A, SC, ST ಕ್ಯಾಟಗರಿ 5, 6 ಕೊಟ್ಟಿರ್ತಾರೆ. ರೈತರ ಮಕ್ಕಳಿಗೆ 50 ಕೊಟ್ರೆ ಯಾಕೆ ಕೊಟ್ರಿ? ರೈತರ ಸಮಸ್ಯೆ ಅದಾವ ಅಂತೇಳಿ. ಚೆನ್ನಾಗಿ ಮಳೆ ಬಂದ್ರೆ ರೈಟ್ ಆಗಿಲ್ಲ ಮಾರ್ಕೆಟ್ನಾಗ. ಆಮೇಲೆ ಜಾಸ್ತಿ ಮಳೆ ಆದರೆ ರೋಗ ಬರ್ತಾವ. ಅವ್ರು ಜಾಸ್ತಿ ಖರ್ಚು ಮಾಡೋಂಗಿಲ್ಲ, ಎಷ್ಟು ಅಷ್ಟೇ ಇರಬೇಕು ಲಿಮಿಟ್ನಾಗ. ರೈತರ ಫ್ಯಾಮಿಲಿ ಉದ್ಧಾರ ಅಲ್ಲ ಅಂತೇಳಿ ಸ್ಕೀಮ್ ಮಾಡಿದ್ದು 15 ವರ್ಷ ಹಿಂದ್ಗಡೆನೆ ಗೌರ್ಮೆಂಟ್ ಆಫ್ ಕರ್ನಾಟಕದವರು. ಎಲ್ಲೂ ಇಲ್ಲ ಸರ್, ಬೇರೆ ಕಡೆ ಇಲ್ಲ ಸರ್, ಸ್ಟೇಟ್ನಾಗ ಇಲ್ಲ, ಬೇರೆ ಸ್ಟೇಟ್ನಾಗ ಎಲ್ಲೂ ಕೂಡ ಸ್ಕೀಮ್ ಇಲ್ಲ. ಇದೇ ಮಹಾರಾಷ್ಟ್ರದವ್ರು ಬಾಜು ಬಂದು ಇಲ್ಲಿ ಬಂದ್ರೆ ಬರಲ್ಲ ಅವ್ರಿಗೆ. ಮನೆಯಲ್ಲಿ ಹುಡುಗಿತ್ತು ಮಹಾರಾಷ್ಟ್ರ ಹುಡುಗಿ, ಇಲ್ಲಿ ದಿಶಾ ಕಾಲೇಜ ಮಾಡೋ ಅಡ್ಮಿಷನ್. ಸರ್ ನಂಗೆ ಬರ್ತೇನೆ ರೀ ಸ್ಕೀಮ್ ಅಂತೇಳಿ ಬರಲ್ಲ. ಕರ್ನಾಟಕ ವಿದ್ಯಾರ್ಥಿಗಳಿಗೆ, ರೈತರ ಮಕ್ಕಳಿಗೆ 50%, 1 ಅಲ್ಲ 2 ಅಲ್ಲ 20 ಅಲ್ಲ 30 ಅಲ್ಲ 50% ಇರೋದು. ಹಾಗಾಗಿ ನೀವು ಮೀಡಿಯಮ್ ಇದ್ರೂ, ಡಲ್ ಇದ್ರೂ, ಪರ್ಸೆಂಟೇಜ್ ಕಮ್ಮಿ ಇದ್ರೂ ಸ್ವಲ್ಪ ಈ ಕೋಚಿಂಗ್ನಾಗ ಎಫರ್ಟ್ ಈಸಿ ಬರ್ತದೆ. ಇವೆಲ್ಲ ಹಳ್ಳಿ ಮಕ್ಕಳು ಇದ್ದರೆ ಆರಾಮಾಗಿ ಐಡೆಂಟಿಫಿಕೇಶನ್ ಮಾಡ್ಬೋದು. ಈ ಸಂದರ್ಭದಲ್ಲಿ CB ಹಿರೇಮಠ್, ಚೇತನ್ ಬುಜುರ್ಕೆ, ಹರ್ಷವರ್ಧನ್ ಬುಜುರ್ಕೆ, ಸುಷ್ಮಾ ಬುಜುರ್ಕೆ ಸೇರಿದಂತೆ ಇತರರು ಇದ್ದರು. ಮಹೇಶ್ ಅರಳಿ ಕಾರ್ಯಕ್ರಮ ನಿರೂಪಿಸಿದರು. ಬಸವ ಕಲ್ಯಾಣ ಜನಜಾಗೃತಿ ಸಮಿತಿ ಅಧ್ಯಕ್ಷೆ ಹಾಗೂ ಹೋರಾಟಗಾರ್ತಿ ರಾಜೇಶ್ವರಿ ಮೋರೆ ಅವರ ಜನ್ಮದಿನವನ್ನು ಇಂದು ಕಲಬುರಗಿ ನಗರದ ವೃದ್ಧಾಶ್ರಮಗಳಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಬಸವ ಕಲ್ಯಾಣ ಜನಜಾಗೃತಿ ಸಮಿತಿ ಅಧ್ಯಕ್ಷೆ ಹಾಗೂ ಹೋರಾಟಗಾರ್ತಿ ರಾಜೇಶ್ವರಿ ಮೋರೆ ಅವರ ಜನ್ಮದಿನವನ್ನು ಕಲಬುರಗಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಶ್ರೀಕಾಂತ್ ರೆಡ್ಡಿ ಗೆಳೆಯರ ಬಳಗದ ವತಿಯಿಂದ ನಗರದ ಚಿಂಚೋಳಿ ಕ್ರಾಸ್ ಬಳಿ ಇರುವ ವೃದ್ಧಾಶ್ರಮದಲ್ಲಿ ಕೇಕ್ ಕಟ್ ಮಾಡಿ ಹಿರಿಯರಿಗೆ ಸಿಹಿ ವಿತರಿಸಲಾಯಿತು.
ನಂತರ ವೃದ್ಧರಿಗೆ ಬೆಳಗಿನ ಉಪಹಾರ ನೀಡುವ ಮೂಲಕ ಸರಳ ಹಾಗೂ ಸೇವಾಮಯವಾಗಿ ಜನ್ಮದಿನ ಆಚರಿಸಲಾಯಿತು. ಅದಾದ ನಂತರ ರಾಣೆಸ್ಪೀರ್ ದರ್ಗಾ ಬಳಿ ಇರುವ ಶಿವಸಾಯಿ ನಗರದಲ್ಲಿರುವ ಮಾರ್ಗದರ್ಶಿ ಚಾರಿಟೇಬಲ್ ಟ್ರಸ್ಟ್ನ ನೆಮ್ಮದಿ ಹಿರಿಯರ ಮನೆ ವೃದ್ಧಾಶ್ರಮದಲ್ಲಿಯೂ ಪಟಾಕಿ ಸಿಡಿಸಿ ಕೇಕ್ ಕಟ್ ಮಾಡಿ ಅನ್ನ ಸಂತರ್ಪಣೆ ಮಾಡುವ ಮೂಲಕ ಸಂಭ್ರಮವನ್ನು ಮುಂದುವರಿಸಲಾಯಿತು. ಅಲ್ಲಿ ಅಕ್ಕ ನೋಡ್ರಿ ಹಿಂದೆ ಎಲ್ಲರೂ ಹತ್ತದ ನೋಡಿ ಹೋಗಿ. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ರಾಜೇಶ್ವರಿ ಮೋರೆ ಅವರು ಧ್ವನಿ ಇಲ್ಲದ ಮಹಿಳೆಯರ ಪರವಾಗಿ ನಿರಂತರವಾಗಿ ಹೋರಾಟ ನಡೆಸುತ್ತಿರುವ ಸಾಮಾಜಿಕ ಕಾರ್ಯಕರ್ತೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಅವರ ಕಾರ್ಯಗಳು ಇನ್ನಷ್ಟು ವಿಸ್ತಾರವಾಗಲಿ ಎಂದು ಹಾರೈಸಿದರು. ಜೊತೆಗೆ ದೇವರು ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಉತ್ತಮ ಸ್ಥಾನ ದೊರಕಿಸಿ ಜನಸೇವೆಗೆ ಅವಕಾಶ ಕಲ್ಪಿಸಲಿ ಎಂದು ಶುಭಾಶಯ ಕೋರಿದರು. ಈ ಕಾರ್ಯಕ್ರಮದಲ್ಲಿ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ ಎಂಎಸ್ ಪಾಟೀಲ್ ನರಿಬೋಳ್, ಮಲ್ಲಿಕಾರ್ಜುನ್ ಸಾರ್ವಾಡ್, ಲಕ್ಷ್ಮೀಕಾಂತ್ ಸ್ವಾದಿ, ನಾಗೇಂದ್ರ ಥಂಬೆ, ಮಲ್ಲಿಕಾರ್ಜುನ್ ಚಿಂಚನ್ಸೂರ್ ಸೇರಿದಂತೆ ಅನೇಕ ಮುಖಂಡರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು. ಒಟ್ಟಾರೆ ವೃದ್ಧಾಶ್ರಮಗಳಲ್ಲಿ ಸೇವಾ ಕಾರ್ಯಗಳ ಮೂಲಕ ನಡೆದ ಈ ಜನ್ಮದಿನಾಚರಣೆ ಗಮನ ಸೆಳೆಯುವಂತಾಗಿತ್ತು. ಜಗತ್ತಿಗೆ ಪ್ರಥಮ ಅನುಭವ ಮಂಟಪವನ್ನು ಕೊಟ್ಟಿರ್ತಕ್ಕಂಥ ಅಣ್ಣ ಬಸವಣ್ಣ, ಜಗಜ್ಯೋತಿ ಬಸವಣ್ಣ, ಕಲ್ಯಾಣ ನಾಡಿನ ಬಸವಣ್ಣ ಅಂತಕ್ಕಂಥ ಒಂದು ನೆಲದಿಂದ, ಏನು ಬಸವಣ್ಣನವರ ನೆಲದಿಂದ, ಬಸವ ಕಲ್ಯಾಣದಿಂದ ತಮ್ಮ ಒಂದು ಬಸವ ಕಲ್ಯಾಣ ತಾಲೂಕಿನ ಮುಚ್ಚಳಂಬ ಗ್ರಾಮದಲ್ಲಿ ಜನಿಸಿ ಇವತ್ತು ದಿವಸ ಬಸವೇಶ್ವರ ತತ್ವವನ್ನು, ಸಿದ್ಧಾಂತವನ್ನು ಅನುಸರಿಸಿಕೊಂಡು ಅವರೇ ನಡೆನುಡಿಯಂತೆ ಇವತ್ತು ದಿವಸ ಕಾರ್ಯ ಮಾಡ್ತಿರ್ತಕ್ಕಂಥ ಶ್ರೀಮತಿ ರಾಜೇಶ್ವರಿ ಮೋರೆ ಅವರು ಏನು ಇನ್ನೂ ಈಗಿನ ದಿನಮಾನಗಳಲ್ಲಿ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರಬೇಕಾಗಿದ್ದರೂ ಕೂಡ ಕಷ್ಟಪಡ್ತಕ್ಕಂಥ ಸಂದರ್ಭದಲ್ಲಿ ಬಸವಣ್ಣನವರು ಹೆಣ್ಮಕ್ಳಿಗೇನು ಸ್ವಾತಂತ್ರ್ಯ ಕೊಡಬೇಕಂತ ಒಂದು ಧ್ವನಿ ಇತ್ತು. ಆ ನೆಲದಿಂದ ಬಂದಿರತಕ್ಕಂಥ ರಾಜೇಶ್ವರಿ ಮೋರೆಯವರು ಇವತ್ತು ದಿವಸ ಬಡವರ, ದೀನ ದಲಿತರ ಪರವಾಗಿ ತಮ್ಮ ಕೆಲಸವನ್ನು ಮಾಡ್ತಾ, ನ್ಯಾಯದ ಪರವಾಗಿ ಕೆಲಸ ಮಾಡ್ತಾ, ಅನ್ಯಾಯಕ್ಕೊಳಗಾದವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಮಾಡಿ ಇವತ್ತು ದಿವಸ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ. ಆ ಒಂದು ಉದ್ದೇಶಪೂರ್ವಕವಾಗಿ ಇವತ್ತು ಸೋದರಾಗಿರ್ತಕ್ಕಂಥ ಶ್ರೀಕಾಂತ್ ರೆಡ್ಡಿ ಗೆಳೆಯರ ಬಳಗದ ವತಿಯಿಂದ ಮತ್ತು ಇತರ ಎಲ್ಲರ ವತಿಯಿಂದ ಇವತ್ತು ದಿವಸ ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ನಿಮಿತ್ತವಾಗಿ ಒಂದು ಈ ಒಂದು ಆಶ್ರಮದಲ್ಲಿ ಅನ್ನದಾನ ಮಾಡುವ ಮುಖಾಂತರ ವಿಶೇಷವಾಗಿ ಆಚರಣೆ ಮಾಡ್ತಕ್ಕಂಥದ್ದು ಒಂದು ಒಳ್ಳೆಯ ಬೆಳವಣಿಗೆ. ಇದು ಮಾದರಿಯ ಹುಟ್ಟುಹಬ್ಬ ಅಂದರೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಈ ಸಂದರ್ಭದಲ್ಲಿ ಕಲಬುರಗಿ ಶರಣಬಸವೇಶ್ವರರು, ಕಲ್ಯಾಣ ನಾಡಿನ ಶರಣರು ಅವರ ಮೇಲೆ ಆಶೀರ್ವಾದ ಇರಲಿ. ಈ ಮುಂದಿನ ದಿನಗಳಲ್ಲಿ ಕೂಡ ಉನ್ನತ ಮಟ್ಟಕ್ಕೆ ರಾಜಕೀಯವಾಗಿ ಆಗಿರ್ಬೋದು, ಯಾವುದೇ ರೀತಿ ಉನ್ನತ ಮಟ್ಟಕ್ಕೆ ಹೋಗಲಿ ಮತ್ತು ಆಯುಷ್ ಆರೋಗ್ಯ ಬಗ್ಗೆ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ, ಬಸವ ಕಲ್ಯಾಣ ಜನತೆಯ ಪರವಾಗಿ, ಜಿಲ್ಲೆಯ ಜನತೆ ಪರವಾಗಿ, ಕಲ್ಯಾಣ ಕರ್ನಾಟಕ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ. ಧನ್ಯವಾದ. ಏನು ಈ ವೃದ್ಧಾಶ್ರಮದಲ್ಲಿ ಸಹೋದರಿ ರಾಜೇಶ್ವರಿ ಮೋರೆ ಅವರ ಒಂದು ಜನ್ಮದಿನವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಾಯಿದ್ದಾರೆ. ಯಾಕಂದರೆ ಅವರು ಸಮಾಜದಲ್ಲಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂಥ ಮಹಿಳೆ, ಶೋಷಣೆಗೆ ಒಳಗಾದವರನ್ನು ಮುಖ್ಯವಾಹಿನಿಗೆ ತಂದು ಹೋರಾಟ ಮಾಡೋದ್ರ ಜೊತೆಗೆ ನ್ಯಾಯ ಕೊಡೋದರಲ್ಲಿ ಪ್ರಥಮ ಸ್ಥಾನದಲ್ಲಿ ನಿಂತಂಥ ಮಹಿಳೆಯರು. ಇವತ್ತು ಮಹಿಳೆಯರೇ ಹೊರಗೆ ಬರಬೇಕಾದ್ರೆ ಬಹಳಷ್ಟು ಕಷ್ಟಗಳಿದ್ದಂಥ ಸಂದರ್ಭದಲ್ಲಿಯೂ ಸಹ ಇವತ್ತು ಯಾವುದೇ ಅನ್ಯಾಯವಾದಾಗ ಅದರ ವಿರುದ್ಧ ಸಿಡಿದೆದ್ದು ಹೋರಾಟ ಮಾಡೋದ್ರ ಜೊತೆಗೆ ಮಹಿಳಾ ಪರವಾಗಿರ್ಬೋದು, ದಲಿತರ ಪರವಾಗಿರ್ಬೋದು, ವಿದ್ಯಾರ್ಥಿ ಪರವಾದ ಹಲವಾರು ಹೋರಾಟಗಳಲ್ಲಿ ತೊಡಗಿಸ್ಕೊಂಡಂಥ ದಿಟ್ಟ ಮಹಿಳೆ ರಾಜೇಶ್ವರಿ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಹಾಗಾಗಿ ನಾವೆಲ್ಲ ಶ್ರೀಕಾಂತ್ ರೆಡ್ಡಿ ಗೆಳೆಯರ ಬಳಗ ಮತ್ತು ಎಲ್ಲ ಹೋರಾಟಗಾರರ ಮುಖಾಂತರ ಒಂದು ಸೇರಿಕೊಂಡು ಇವತ್ತು ಒಂದು ಅರ್ಥಪೂರ್ಣವಾಗಿ ಒಂದು ಜನ್ಮದಿನವನ್ನು ಆಚರಣೆ ಮಾಡೋಣ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಇವತ್ತು ವೃದ್ಧಾಶ್ರಮದಲ್ಲಿ ಒಂದು ಅನ್ನ ಸಂತರ್ಪಣೆ ಮಾಡೋದ್ರ ಮುಖಾಂತರ ಇವತ್ತು ಸರಳವಾಗಿ ಒಂದು ಜನ್ಮದಿನವನ್ನು ಆಚರಣೆ ಮಾಡಿದ್ದೀವಿ. ಹಾಗಾಗಿ ಅವರಿಗೆ ವಿಶೇಷವಾಗಿ ಕಲಬುರಗಿ ಎಲ್ಲ ಹೋರಾಟಗಾರರ ಪರವಾಗಿ ಇನ್ನೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ವ್ಯಕ್ತಪಡಿಸ್ತೇನೆ. ಆ ಭಗವಂತ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗೋದ್ರ ಜೊತೆಗೆ ಆರೋಗ್ಯ, ಸುಖ, ಸಂಪತ್ತನ್ನು ದಯಪಾಲಿಸಲಿ ಅಂತೇಳಿ ಆ ಭಗವಂತನಲ್ಲಿ ಒಂದು ಪ್ರಾರ್ಥನೆ ಮಾಡೋದ್ರ ಜೊತೆಗೆ ಮತ್ತೊಮ್ಮೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನು ಹಬ್ಬ ಆರ್ಥಿಕ ಶುಭಾಶಯವನ್ನು ಕೋರುತ್ತೇನೆ. ಮೇಡಮ್ ಜಿ, आप कभी भी आगे बढ़ो, हम तुम्हारे साथ है.
हर टाइम हर दिन आपके साथ रहेंगे, आपकी हर मुसीबत में और आपके दुख में भी हम तुम्हारे साथ रहेंगे। और पूरे बसव कल्याण जनता से यही विनती है कि ऐसी महिला को आगे बढ़ाओ। क्यों बोले तो ये मैडम जी कभी किसी के साथ कास्टिज्म से नहीं रहे, दलित हो, हिंदू हो, मुस्लिम हो, सिख हो, ईसाई हो, सबके साथ मिलजुल के वो काम करते आए। बस ऐसे काम करो, आगे बढ़ो। आपको MLA बनने का हम भी देखने का हमारा भी सपना है ಮೇಡಮ್। ಬಸವ ಕಲ್ಯಾಣ ತಾಲೂಕಿನ ಏನು ಮರಾಠ ಸಮಾಜದ ಯುವ ನಾಯಕಿ ಹಾಗೂ ಮಹಿಳಾ ಸಂಘಟನೆಗಳ ಅಧ್ಯಕ್ಷರಾದಂತಹ ಶ್ರೀ ರಾಜೇಶ್ವರಿ ಮೇಡಮ್ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸುತ್ತಾ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿರುವಂಥ ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತಿನ ದಿವಸ ಏನು ಈ ವೃದ್ಧಾಶ್ರಮದಲ್ಲಿ ಅರ್ಥಪೂರ್ಣವಾಗಿ ಏನು ವೃದ್ಧರಿಗೆ ಬೆಳಗಿನ ಉಪಹಾರ ಕೊಡುವ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಅತಿ ಸರಳ ರೀತಿಯಿಂದ ಆಚರಣೆ ಮಾಡಿದ್ದೀವಿ। ಅದೇ ರೀತಿಯಾಗಿ ಇವತ್ತಿನ ದಿವಸ ರಾಜೇಶ್ವರಿ ಮೇಡಮ್ ಅವರಿಗೆ ಮುಂದಿನ ದಿನಗಳಲ್ಲಿ ತುಳಜಾ ಅಂಬಾಭವಾನಿ ಹಾಗೂ ಛತ್ರಪತಿ ಶಿವಾಜಿ ಮಹಾರಾಜರ ಆಶೀರ್ವಾದ ಸದಾ ಅವ್ರ ಮೇಲೆ ಇರಲಿ। ಇನ್ನೂ ಅವರ ಏನು ಈ ಹೋರಾಟವನ್ನು ಮಹಿಳೆಯರ ಪರ ಧ್ವನಿ ಎತ್ತುವಂಥ ಕೆಲಸ ಮಾಡ್ತಾ ಇದ್ದಾರೆ। ಇಡೀ ಬಸವ ಕಲ್ಯಾಣ ಅಷ್ಟೇ ಅಲ್ಲ, ಗುಲ್ಬರ್ಗ ಅಷ್ಟೇ ಅಲ್ಲ, ಇಡೀ ರಾಜ್ಯಾದ್ಯಂತ ಒಂದು ದೊಡ್ಡ ಶಕ್ತಿಯಾಗಿ ಮಹಿಳೆಯರ ಒಂದು ಬೆನ್ನೆಲುಬಾಗಿ ಅವರು ಬೆಳೆಯಲಿ ಅಂತ ಇವತ್ತಿನ ದಿವಸ ನಾವು ಶುಭ ಹಾರೈಸ್ತಾ ಇದ್ದೀವಿ। अखंड हिंदुस्तान के आराध्य देवत छत्रपति शिवाजी महाराज, छत्रपति संभाजी महाराज, विश्व रत्न डॉक्टर बाबा साहेब अम्बेडकर, अहिल्या देवी होळकर, अन्ना भाऊ साठे, तमाम महापुरुष, महामानव और महान जो महिलाएं होकर देश में गई हैं, जिन्होंने हमें प्रेरणा दिया है कि जातिवादियों से हमें अलग, उन्होंने हमें रास्ता दिखाया है कि जातिवादी जो है वो ख़त्म करना। महात्मा बसवेश्वर महाराज 12वीं सदी में जो जातिवादी से हमें निकाला, डॉक्टर बाबा साहेब अम्बेडकर संविधान लिखा, तो छत्रपति शिवाजी महाराज जो हमें 18 पगड़ जातियों से सभी को संगठन लेकर के सभी को एकता की बंधन में जुड़ा रहे। आज देश विदेश में दुनिया में इज़राइल और ईरान के युद्ध चल रहे हैं, लेकिन हमारे देश में जो झगड़े चल रहे हैं वो जाति से। ना लड़ो धर्म के नाम पर, ना लड़ो मज़हब के नाम पर, तो लड़ना है हमें उन गद्दार नेताओं से जो हमें लड़ाते हैं धर्म के नाम पर। तो जो हमारा कार्य है महिला संगठन का, तो यही है कि हम लोगों तक यही पहुंचाने का संदेश देते हैं जो महान पुरुष होकर गए हैं, जो महान होकर गए हैं, उन्होंने हमें जो एकता के बंधन में जुड़ाया है, उनके मार्ग पर हमें चलना है। तो यही हमारा कार्य है, यही हम लोगों को उनके प्रेरणाओं से जागरूक करेंगे। मेरा यहाँ बर्थडे मनाया गुलबर्गा में श्रीकांत रेड्डी सर जी को मैं धन्यवाद देना चाहती हूँ। ಪಶ್ಚಿಮ ಬಂಗಾಳದಲ್ಲಿ ಕಳೆದ 15 ವರ್ಷಗಳ ಆಡಳಿತ ಅಂತ್ಯವಾಗಿದ್ದು, ಮೋದಿ ಅಮಿತ್ ಶಾ ನೇತೃತ್ವದ ಬಿಜೆಪಿ ಜೋಡಿ ದೇಶಭಕ್ತಿ ಮತ್ತು ಅಭಿವೃದ್ಧಿ ಪರಿವರ್ತನೆಗಾಗಿ ಜನರು ಬಹುಮತ ನೀಡಿರುವುದಾಗಿ ಶಿವಸೇನೆ ಜಿಲ್ಲಾಧ್ಯಕ್ಷ ಸಿದ್ದಲಿಂಗ ಸ್ವಾಮೀಜಿ ಹೇಳಿದರು। ನಗರದ ಪತ್ರಿಕಾ ಭವನದಲ್ಲಿ ಮಾತನಾಡಿದ ಅವರು, ಪಶ್ಚಿಮ ಬಂಗಾಳದಲ್ಲಿ ಇದ್ದ ಅಕ್ರಮ ಬಾಂಗ್ಲಾದೇಶಿ ವಲಸಿಗರು ಬಿಜೆಪಿ ಅಧಿಕಾರಕ್ಕೆ ಬರುತ್ತಿದ್ದಂತೆ ಗುಂಪು ಗುಂಪಾಗಿ ಕಾಂಗ್ರೆಸ್ ಆಡಳಿತವಿರುವ ರಾಜ್ಯಗಳಿಗೆ ತೆರಳುತ್ತಿದ್ದಾರೆ ಎಂದು ಆರೋಪಿಸಿದರು। ಈಗಾಗಲೇ ಬೆಂಗಳೂರಿನಲ್ಲಿ ಕೂಡ ಇಂತಹ ವಲಸಿಗರು ನೆಲೆಸಿರುವ ಸಾಧ್ಯತೆ ಇದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು। ಮುಂದುವರೆದು ಮತ್ತೆ ಇಂತಹ ನುಸುಳುಕೋರರು ರಾಜ್ಯಕ್ಕೆ ಬಂದರೆ ಭವಿಷ್ಯದಲ್ಲಿ ಪರಿಸ್ಥಿತಿ ಪಶ್ಚಿಮ ಬಂಗಾಳದಂತೆ ಆಗುವ ಅಪಾಯವಿದೆ ಎಂದು ಹೇಳಿದರು। ಈ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಕೇಂದ್ರಗಳನ್ನು ಸ್ಥಾಪಿಸಿ ಪರಿಶೀಲನೆ ನಡೆಸಬೇಕು। ಯಾರಾದರೂ ಅನುಮಾನಾಸ್ಪದವಾಗಿ ಕಂಡುಬಂದರೆ ಅವರನ್ನು ಅದೇ ರೈಲಿನಲ್ಲಿ ಹಿಂದಿರುಗಿಸುವ ವ್ಯವಸ್ಥೆ ಮಾಡಬೇಕು ಎಂದು ರಾಜ್ಯ ಸರ್ಕಾರವನ್ನು ಅವರು ಆಗ್ರಹಿಸಿದರು। ಈ ಕುರಿತು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಅವರು ಒತ್ತಾಯಿಸಿದರು। ಮೋದಿ ಅವರ ಮತ್ತು ಅಮಿತ್ ಶಾ ಅವರ ಜೋಡಿ ಕಿತ್ತು ಬಿಸಾಕದೇ ಆಗದೇ ಇರುವಂತಹ ಮಮತಾ ಬ್ಯಾನರ್ಜಿ ಸರ್ಕಾರವನ್ನು 15 ವರ್ಷದ ದುರಾಡಳಿತಕ್ಕೆ ನಿನ್ನೆ ಆ ಶವಪೆಟ್ಟಿಗೆಗೆ ಕೊನೆ ಮಳೆಯನ್ನು ಜಡಿದಿದ್ದಾರೆ। ಇದು ಪ್ರಜಾಪ್ರಭುತ್ವದ ಬಹುದೊಡ್ಡ ಗೆಲುವು ಅಂತ ನಮ್ಮ ಶಿವಸೇನಾ ಪಕ್ಷ ಅದನ್ನು ಸ್ವಾಗತ ಮಾಡ್ತಾ ಇದೆ। ಒಂದು ರಾಷ್ಟ್ರಭಕ್ತಿಯ ಮತ್ತು ಅಭಿವೃದ್ಧಿಯ ಸಲುವಾಗಿ
ಪಶ್ಚಿಮ ಬಂಗಾಳದ ಜನ ಪರಿವರ್ತನೆಯಾಗಿ ಇವತ್ತು ಸದೃಢ ಸರ್ಕಾರವನ್ನು ಅಲ್ಲಿ ರಚನೆ ಮಾಡಲಿಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಅದರ ಮಧ್ಯೆ ಕೆಲ ಬುರ್ಕಾಧಾರಿ ಮಹಿಳೆಯರು ಅಪಹಾಸ್ಯವನ್ನು ಮಾಡುವುದನ್ನು ನಾವು ನೋಡಿದ್ದೇವೆ. ಮೋದಿ ಗೆಲ್ಲೋದೇ ಇಲ್ಲ, ಅಲ್ಲಾಹನ ಹತ್ರ ಬೇಡ್ಕೊಳ್ತಾ ಇದ್ರು, ಮೋದಿ ಹಾರ್ ಜಾಯೆ ಯಾ ಅಲ್ಲಾ ಸಬ್ಕೋ ಮುಹ್ ಮೇ ರಸಗುಲ್ಲಾ ಅಂತ. ಆ ಮಮತಾ ದೀದಿನೂ ಹೇಳಿದ್ರು ಮೋದಿಯವರಿಗೆ ನಾನು ಪೇಡೆ ಕಳಿಸೋದಿಲ್ಲ, ಕಲ್ಲು ಕಳಿಸ್ತೀನಿ ಅಂತ. ಆದರೆ ಅದೇ ಪಶ್ಚಿಮ ಬಂಗಾಳದ ಜನ ಮಮತಾ ಬ್ಯಾನರ್ಜಿಗೆ ಮಣ್ಣು ತಿನ್ನುವ ಹಾಗೆ ಮಾಡಿದ್ದಾರೆ. ಇದನ್ನು ಇಡೀ ಈ ಪ್ರಜಾಪ್ರಭುತ್ವದ ಗೆಲುವು ಅಂತ ನಾವೆಲ್ಲರೂ ಕೂಡ ಹರ್ಷ ವ್ಯಕ್ತಪಡಿಸಬೇಕು. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ನಿನ್ನೆ ನಾವೆಲ್ಲ ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಫಲಿತಾಂಶವನ್ನು ಕಂಡಿದ್ದೇವೆ. ಲಕ್ಷಗಟ್ಟಲೆ ಜನ ಅಕ್ರಮ ಬಾಂಗ್ಲಾ ನುಸುಳುಕೋರರು ಆ ರಾಜ್ಯದಲ್ಲಿ ವಾಸವಾಗಿದ್ದಾರೆ. ನಿನ್ನೆ ಬಿಜೆಪಿ ಅಲ್ಲಿ ಗೆಲ್ತಾ ಇದೆ ಅಂದ ತಕ್ಷಣನೇ ಆ ಅಕ್ರಮ ವಲಸೆಕೋರರು ಗಂಟು ಮೂಟೆ ಕಟ್ಕೊಂಡು ದೇಶದ ನಮ್ಮ ದಕ್ಷಿಣ ಭಾಗಕ್ಕೆ, ಕಾಂಗ್ರೆಸ್ ರಾಜ್ಯಗಳು ಕಾರುಬಾರ ಮಾಡುವಂತಹ ರಾಜ್ಯಕ್ಕೆ ಅವರು ವಲಸೆ ಬರ್ತಾ ಇದ್ದಾರೆ. ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರು ಮತ್ತು ಇನ್ನಿತರ ಪ್ರದೇಶಗಳಲ್ಲಿ ಈ ನುಸುಳುಕೋರರು ಸೇರ್ಕೊಂಡಿದ್ದಾರೆ. ಈಗ ಮತ್ತೆ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾ ನಿವಾಸಿಗಳು ನಮ್ಮ ರಾಜ್ಯಕ್ಕೆ ಬಂದರೆ ರಾಜ್ಯ ಮತ್ತೊಂದು ಪಶ್ಚಿಮ ಬಂಗಾಳ ಆಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ. ಪೊಲೀಸ್ ಇಲಾಖೆ ರೈಲ್ವೆ ನಿಲ್ದಾಣಗಳಲ್ಲಿ ತಪಾಸಣಾ ಕೇಂದ್ರಗಳನ್ನು ತೆರಿಬೇಕು. ಯಾರು ಬರ್ತಾ ಇದ್ದಾರೋ ಬಾಂಗ್ಲಾದವರು, ಅವರನ್ನ ಅದೇ ಟ್ರೈನಿಗೆ ಹತ್ತಿಸಿ ಈ ದೇಶದಿಂದ ಗಡಿಪಾರು ಮಾಡುವಂತಹ ಕೆಲಸ ಇಲ್ಲಿಯ ರಾಜ್ಯ ಸರ್ಕಾರ, ಇಲ್ಲಿಯ ಪೊಲೀಸ್ ಇಲಾಖೆ ಮಾಡಬೇಕು ಅಂತ ನಾನು ಆಗ್ರಹವನ್ನ ಕೊಡ್ತಾ ಇದ್ದೀನಿ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ ಪಿಯು ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ.
ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಪಂಚರಾಜ್ಯಗಳ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷವು 3 ರಾಜ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸಿರುವ ಹಿನ್ನೆಲೆಯಲ್ಲಿ ಕಲಬುರಗಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಬೈಕ್ ರ್ಯಾಲಿ ಮಾಡುವ ಮೂಲಕ ವಿಜಯೋತ್ಸವ ಆಚರಿಸಿದರು. ಪಂಚರಾಜ್ಯಗಳ ಇತ್ತೀಚಿನ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ಬಿಜೆಪಿ 3 ರಾಜ್ಯಗಳಲ್ಲಿ ಭರ್ಜರಿ ಜಯ ಸಾಧಿಸಿರುವ ಹಿನ್ನೆಲೆಯಲ್ಲಿ ಕಾರ್ಯಕರ್ತರಲ್ಲಿ ಉತ್ಸಾಹ ಹೆಚ್ಚಿದ್ದು, ಇದರ ಸಂಭ್ರಮವಾಗಿ ಕಲಬುರಗಿ ನಗರದಲ್ಲಿ ಇಂದು ಬೈಕ್ ರ್ಯಾಲಿ ನಡೆಸಲಾಯಿತು. ನಗರದ ಜಗತ್ ವೃತ್ತದಿಂದ ಆರಂಭವಾದ ಈ ಬೈಕ್ ರ್ಯಾಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಸಾಗಿತು. ನೂರಾರು ಬಿಜೆಪಿ ಕಾರ್ಯಕರ್ತರು ರ್ಯಾಲಿಯಲ್ಲಿ ಭಾಗವಹಿಸಿ ಜಯಘೋಷಗಳ ಮೂಲಕ ವಿಜಯೋತ್ಸವವನ್ನು ಆಚರಿಸಿದರು. ರ್ಯಾಲಿಯ ನಂತರ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗಲಿ ಹಾಗೂ ಯುವ ಘಟಕದ ಅಧ್ಯಕ್ಷರು ಮಾತನಾಡಿ, ಪಕ್ಷದ ಈ ಗೆಲುವು ಕಾರ್ಯಕರ್ತರ ಪರಿಶ್ರಮ ಹಾಗೂ ಜನರ ವಿಶ್ವಾಸದ ಫಲವಾಗಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಂಘಟಿತವಾಗಿ ಪಕ್ಷವನ್ನು ಬಲಪಡಿಸುವುದಾಗಿ ಅವರು ತಿಳಿಸಿದರು. ಈ ಸಂದರ್ಭದಲ್ಲಿ ಉಮೇಶ್ ಪಾಟೀಲ್ ಸೇರಿದಂತೆ ಅನೇಕ ಬಿಜೆಪಿ ಪ್ರಮುಖರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ರ್ಯಾಲಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ನಗರದ ಪ್ರಮುಖ ಮಾರ್ಗಗಳಲ್ಲಿ ನಡೆದ ಈ ಬೈಕ್ ರ್ಯಾಲಿಯಿಂದಾಗಿ ಬಿಜೆಪಿ ಕಾರ್ಯಕರ್ತರ ಉತ್ಸಾಹ ಮತ್ತು ಸಂಭ್ರಮ ಸ್ಪಷ್ಟವಾಗಿ ಕಾಣಿಸಿತು. ಇವತ್ತು ನಮ್ಮ ನಿನ್ನೆ 3 ರಾಜ್ಯಗಳಲ್ಲಿ ಏನು ವಿಜೃಂಭಣೆಯಿಂದ ಜಯಬೇರಿ ಬಾರಿಸಿದ್ದ ನಿಮಿತ್ತವಾಗಿ ನಿನ್ನೆ ಒಂದು ವಿಜಯೋತ್ಸವವನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಬೈಕ್ ರ್ಯಾಲಿ ಮುಖಾಂತರ ನಮ್ಮ ಹರ್ಷವನ್ನ ಇನ್ನೂ ಇಮ್ಮಡಿಗೊಳಿಸುವುದಕ್ಕೋಸ್ಕರವಾಗಿ, ನಮ್ಮ ಕಾರ್ಯಕರ್ತರ ಮನೋಬಲ ಹೆಚ್ಚಿಸೋದಕ್ಕೋಸ್ಕರವಾಗಿ ಇವತ್ತು ಬೈಕ್ ರ್ಯಾಲಿಯನ್ನು ಹಮ್ಮಿಕೊಂಡಿದ್ದೇವೆ. ಪಶ್ಚಿಮ ಬಂಗಾಳದಲ್ಲಿ ದೀದಿಯನ್ನ ಕಸಗೂಡಿಸಿ ಸಾಫ್ ಮಾಡಿದ್ದಾರೆ. ಅಲ್ಲಿ 206ಕ್ಕಿಂತ ಹೆಚ್ಚು ಬಿಜೆಪಿಯ ಅಭ್ಯರ್ಥಿಗಳು ಗೆದ್ದಿದ್ದು ಇದೊಂದು ಐತಿಹಾಸಿಕ ಜಯವಾಗಿದೆ. ಹಾಗೆ ಬಾಂಗ್ಲಾದೇಶ ಕೂಡ, ಪಾಕಿಸ್ತಾನ ಕೂಡ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆದ್ದಿದ್ದರಿಂದ ಅವರಿಗೆ ಕೂಡ ನಡಕ ಹುಟ್ಟಿದೆ. ಬಾಂಗ್ಲಾದೇಶಿಯ ಒಳ ನುಸುಳುಕೋರೇನಿದ್ರು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಸರ್ಕಾರ ಬಂದಿರೋದ್ರಿಂದ ಅವರನ್ನೆಲ್ಲ ಕೂಡ ನಮ್ಮ ಭಾರತ ಬಿಟ್ಟು ತೊಲಗೋ ಹಾಗೆ ಮಾಡ್ತೀವಿ. ಇದೇ ರೀತಿ ಆಸಾಂನಲ್ಲಿ 102 ಸೀಟುಗಳು, 126ರಲ್ಲಿ 102 ಸೀಟುಗಳು ಬಂದಿವೆ. ಹಾಗೆ ಪುದುಚೇರಿಯಲ್ಲಿ ಕೂಡ 20 ಸೀಟುಗಳಕ್ಕಿಂತ ಹೆಚ್ಚಿಗೆ ಸೀಟುಗಳು ಬಂದಿದ್ದು 3 ರಾಜ್ಯಗಳಲ್ಲಿ ನಾವು ಈ ವಿಜಯೋತ್ಸವನ್ನ ಗೆದ್ದಿರೋ ಸಲುವಾಗಿ ಈ ವಿಜಯೋತ್ಸವನ್ನ ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು. ಭಾಜಪಾದ ಗೆಲುವಿಗೆ ವಿಜೃಂಭಣೆಯಿಂದ ದೇಶಾದ್ಯಂತ ಯಾವ ದಿಕ್ಕಿಗೆ ನಡೆದಿದೆಪ್ಪ ಅಂತಂದ್ರೆ ಇವು 3 ರಾಜ್ಯದಲ್ಲಿ ಏನು ಬಹುಮತವಾಗಿ ನಾವು ಎಲೆಕ್ಷನ್ ಅನ್ನು ಏನು ಗೆದ್ದಿವೆ, ಇದು ಕೇವಲ ನಮ್ಮ ಪಕ್ಷದ ಗೆಲುವಲ್ಲ, ನಮ್ಮ ಎಲ್ಲ ದೇಶದ ನಾಗರಿಕರು ಹಾಗೂ ವಿಶೇಷವಾಗಿ ಹಿಂದುತ್ವದ ಗೆಲುವಂತ ಸಾಬೀತಾಗ್ಯದ. ಮುಂಬರುವಂಥ ದಿನಗಳಲ್ಲಿ ರಾಷ್ಟ್ರ ಪೂರ್ತಿಯು ಭಗವಮಯವಾಗಿ ಪರಿವರ್ತನೆಗೊಳ್ಳಕ್ಕೆ ಇದು ಒಂದು ಸಂದೇಶವಾಗಿದೆ. ಮತ್ತು ಪಶ್ಚಿಮ ಬಂಗಾಳ ಈ ಥರದ ಒಂದು ಜಾಗದಲ್ಲಿ ಬಹುಮತವಾಗಿ ಯಾವ ರೀತಿ 1/2 ಮೆಜಾರಿಟಿಯಿಂದ ನಾವು ಮೆಜಾರಿಟಿ ಬಂದಿದ್ದೇವೆ ಅಂದ್ರೆ ಮುಂಬರುವಂಥ ದಿನಗಳಲ್ಲಿ ಕರ್ನಾಟಕವು ಕೂಡ ಬಹುಮತದಲ್ಲಿ ಖಚಿತವಾಗಿ ನಾವು ಗೆಲ್ತೀವಿ ಅನ್ನೋದು ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಅದಕ್ಕೋಸ್ಕರ ರಾಷ್ಟ್ರಾದ್ಯಂತ ಇಂದು ನಮ್ಮ ಭಾಜಪಾದ ಎಲ್ಲ ಕಾರ್ಯಕರ್ತರು ಎಲ್ಲ ಜಿಲ್ಲಾ ಮಟ್ಟದಲ್ಲಿ, ಮಂಡಳ ಮಟ್ಟದಲ್ಲಿ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ. ಇದೇ ಮತ್ತೊಮ್ಮೆ ದೇಶದ ಎಲ್ಲ ನಾಗರಿಕರ ಮನವಿ ಹಾಗೂ ಹರ್ಷ ವ್ಯಕ್ತಪಡಿಸ್ತೀವಿ. ದೇಶ ಎಲ್ಲ ಒಂದು ಒಳ್ಳೆಯ ದಿಕ್ಕಿನಲ್ಲಿ ನಡೀತಾ ಇದೆ. ಅದೇ ರೀತಿಯಾಗಿ ಕೆಲವೊಂದು ರಾಜ್ಯಗಳೇನು ಉಳಿದಿವೆ ಅವು ಕೂಡ ನಮ್ಮ ಭಾಜಪಾಕ್ಕೆ ಸಹಕಾರ ಮಾಡಿ ಮುಂಬರೋದ್ರಲ್ಲಿ ಪೂರ್ತಿ ಬಹುಮತದಿಂದ ಸರ್ಕಾರವನ್ನು ತೊಗೊಂಬಂದರೆ ಅದು ಪೂರ್ತಿ ನಮ್ಮ ಹಿಂದೂ ರಾಷ್ಟ್ರ ಆಗಕ್ಕೆ ಒಂದು ಸ್ಫೂರ್ತಿ ಆಗುತ್ತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.
ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್ ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.